ಸತ್ಕಾರ್ಯ ಸಾಧಕಃ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. सृष्टिस्थित्यप्ययेह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महान्तम् जन्माद्यस्य यथोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये. कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः. ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಾಗವತ ಪ್ರಥಮಸ್ಕಂದ ಅಷ್ಟಮೋಧ್ಯಾಯದಲ್ಲಿ 41ನೇ ಶ್ಲೋಕ. ते वयं नामरूपाभ्यां यदुभिः सह पाण्डवाः भवतो दर्शनं ह्यैः ऋषिकानाम् इव ईशितुः. ಅಂದರೆ ಕುಂತಿದೇವಿ ಪ್ರಾರ್ಥನೆ ಮಾಡ್ತಾಳೆ, ಸ್ವಾಮಿ ನೀನು ದ್ವಾರಕಾಗಿ ಹೋಗ್ಬೇಕು ಅಂತ ಹೇಳಿದ್ಯಾ, ನೀನು ಹೋದರೆ ನಮಗೆ ದುಃಖ ಆಗ್ತದೆ, ಅದರಿಂದ ನಮಗೆ ಅನುಗ್ರಹ ಮಾಡು ಹಾಗೆ ಅಂತ. ನನು ತವ ಸುಹೃದಾಃ ಯಾದವಾಃ ಪುತ್ರಾಃ ಪಾಂಡವಾಶ್ಚ ಶೂರಾಃ ರಕ್ಷಕಾಃ ಸಂತಿ. ಅತಃ ಕಥಂ ಅನ್ಯತ್ಪರಾಯಣಂ ನಾಸ್ತಿ ಇತಿ ವಚನಂ ಇತಿ ಆಹ. ಹಿಂದಿನ ಶ್ಲೋಕದಲ್ಲಿ ಕುಂತಿದೇವಿ ಹೇಳಿದರು, ನಮಗೆ ನಿನ್ನನ್ನು ಬಿಟ್ರೆ ಯಾರು ರಕ್ಷಣೆ ಮಾಡುವವರು ಇಲ್ಲ, ನೀನೇ ರಕ್ಷಕ ಹಾಗೆ ಅಂತ. ಆದರೆ ಅಲ್ಲಿ ಒಂದು ಸಂಶಯ ಬರುತ್ತದೆ, ಅಲ್ಲ ನಿಮಗೆ ಯಾದವರು ನಿಮ್ಮ ಮಕ್ಕಳಾದ ಪಾಂಡವರು ಎಲ್ಲರೂ ಇದ್ದಾರೆ, ನೀ ಯಾಕೆ ರಕ್ಷಕರು ಯಾರಿಲ್ಲ ಅಂತ ಹೇಳ್ತೀಯಮ್ಮ ಹಾಗೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಕುಂತಿದೇವಿ ಉತ್ತರ ಕೊಡ್ತಾ ಇದ್ದಾಳಂತೆ, ಯರ್ಹಿ ಯದಾ ಭವತಃ ದರ್ಶನಂ ಸಾನ್ನಿಧ್ಯಂ ತದೈವ ತೇ ಪ್ರಸಿದ್ಧಾಃ ಯದುಭಿಃ ಸಹ ವಿದ್ಯಮಾನಾಃ ವಯಂ ಪಾಂಡವಾಃ ನಾಮ್ನಾ ಖ್ಯಾತ್ಯ ರೂಪೇಣ ಸಮೃದ್ಧಃ ಚ ಯುಕ್ತಾಃ. ಸ್ವಾಮಿ ಹೌದು, ಯಾದವರು ಇದ್ದಾರೆ, ಪಾಂಡವರು ಇದ್ದಾರೆ, ಆದರೆ ಅವರಿಗೆಲ್ಲ ಬಲ ಬಂದದ್ದು, ಅವರಿಗೆಲ್ಲ ಹೆಸರು ಬಂದದ್ದು ಯಾರಿಂದ? ಕೆಲವು ನಿನ್ನಿಂದಲೇ, ನಿನ್ನ ಅನುಗ್ರಹದಿಂದಲೇ. ಭವತ್ ಸಾನ್ನಿಧ್ಯೇನೈವ ಅಸ್ಮಾಕಂ ಯದುವನಾಂಚ ನಾಮರೂಪೇ. ನಿನ್ನ ಒಂದು ಸಾನ್ನಿಧ್ಯ, ಅದರಿಂದಲೇ ಯಾದವರಿಗೂ, ಕೃಷ್ಣ ಅಲ್ಲಿ ಇರೋದರಿಂದ ಯಾದವರಿಗೆ ವಿಶೇಷವಾದ ಒಂದು ಕೀರ್ತಿ ಬಲ ಎಲ್ಲ. ಕೃಷ್ಣ ಪಾಂಡವರ ಜೊತೆಗೆ ಇದ್ದಾನೆ, ಅದರಿಂದ ಪಾಂಡವರಿಗೆ ವಿಶೇಷ ಹೆಸರು ಬಲ ಗೆಲುವು ಎಲ್ಲ. ಅದರಿಂದ ಸ್ವಾಮಿ ನಿನ್ನ ಸಾನ್ನಿಧ್ಯದಿಂದವೇ ಹೊರತು ಇದು ಅವರ ಸಾಮರ್ಥ್ಯದಿಂದ ಅಲ್ಲ ಅದು ಅಂತ ಕುಂತಿಯ ಅಭಿಪ್ರಾಯ. ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾರೆ. ಯಥಾ ಋಷಿಕಾನಾಂ ಇಂದ್ರಿಯಾನಾಮಪಿ ಈಶಿತುಃ ಪ್ರಾಣಸ್ಯ ಸಾನ್ನಿಧ್ಯೇ ಶರೀರಸ್ಯ ನಾಮರೂಪೇ ಭವತಃ. ಹೇಗೆ ಇಂದ್ರಿಯಗಳಿಗೆ ಒಡೆಯರಾದ, ಇಂದ್ರಿಯಗಳಿಗೆ ಚೇಷ್ಟವನ್ನು ಕೊಡತಕ್ಕ ಪ್ರಾಣದೇವರು ಇದ್ರೆ ಮಾತ್ರ ತಾನೇ ಶರೀರದಲ್ಲಿ ಒಂದು ವಿಶೇಷ. ಶರೀರದಲ್ಲಿ ಇಂದ್ರಿಯಗಳಿಗೆ ಎಲ್ಲದಕ್ಕೂ ವಿಶೇಷ ಇರೋದು ಯಾವಾಗ? ಕೇವಲ ಇಂದ್ರಿಯಗಳು ಇದ್ದ ಕೂಡಲೇ ಅವುಗಳು ಕೆಲಸ ಮಾಡೋದಿಲ್ಲ. ಉದಾಹರಣೆಗೆ ಕಣ್ಣಿನ ಅಭಿಮಾನಿ ದೇವತೆ ಸೂರ್ಯ ಇದ್ದಾನೆ, ಸೂರ್ಯ ಇದ್ದ ಕೂಡಲೇ ಕಣ್ಣು ಕೆಲಸ ಮಾಡಬೇಕು ಅಂತ ಇಲ್ಲ. ಮತ್ತೆ ಏನಿರ್ಬೇಕು? ವಾಯುದೇವರ ಸನ್ನಿಧಾನ ಇರಬೇಕು. ವಾಯುದೇವರು ಹೊರಟು ಹೋದ್ರು, ಸೂರ್ಯ ಇದ್ರೂ ಕೂಡ ಕಣ್ಣು ಕಾಣಿಸೋದಿಲ್ಲ. ಚಂದ್ರ, ಕಿವಿಗೆ ಅಭಿಮಾನಿ ಚಂದ್ರ, ವಾಯುದೇವರು ಇರ್ಬೇಕು, ಇದ್ದರೆ ಕಿವಿ ಕೇಳಿಸ್ತದೆ. ವಾಯುದೇವರು ಹೊರಟೋದ್ರು ಕಿವಿ ಕೇಳಿಸೋದಿಲ್ಲ, ಚಂದ್ರ ಇದ್ರೂ ಸರಿ ಕಿವಿ ಕೇಳಿಸೋದಿಲ್ಲ. ಹೇಗೋ ಹಾಗೆ ನಾವೆಲ್ಲ ಇದ್ದೀವಿ, ಹೆಸರಿಗೆ ಬಲ ಪ್ರಸಿದ್ಧವ, ಬಲ ಎಲ್ಲ ಬಲಿಷ್ಠರು ಅಂತ ಪ್ರಸಿದ್ಧ, ಯಾದವರು ಅಂತ ಪ್ರಸಿದ್ಧ. ಆದರೆ ನಮಗೆ ಶಕ್ತಿ ಅದನ್ನು ಕೊಡುವವ ನಿನ್ನ ಸಾನ್ನಿಧ್ಯದಿಂದ, ಅದರಿಂದ ನೀನು ನಮ್ಮ ಜೊತೆಗೆ ಇರಬೇಕು ಹಾಗೆ ಅಂತ ಪ್ರಾರ್ಥನೆ. ನೇಯಂ ಶೋಭಿಷ್ಯತೆ ತತ್ರ ಯಥೇದಾನಿಂ ಗದಾಧರ
त्वत्पदैरङ्किता भाति स्वलक्षणविलक्षितैः किञ्चय्यं नगरी यथा इदानीं स्वैरसाधारणैः वज्राङ्कुशರೇಖಾದಿರೂಪೈः ಲಕ್ಷಣೈः ವಿಲಕ್ಷಿತೈः. ನೀನು ಓಡಾಡಿದರೆ ಈ ಭೂಮಿಗೆ ಏನಾಗ್ತದೆ? ಆ ಪಾದದ ಚಿಹ್ನೆ ಮೂಡುತ್ತದೆ. ವಿಶೇಷವಾಗಿ ಭೂಮಿ ಅಲಂಕೃತವಾಗ್ತದೆ. ತದಾ ತ್ವಯಿ ನಿರ್ಗತೆ ಸತಿ ತಥಾ ನ ಶೋಭಿಷ್ಯತಿ. ನೀನು ಹೊರಟು ಹೋಗ್ಬಿಟ್ರೆ, ದ್ವಾರಕಾಗೆ ಹೋಗ್ಬಿಟ್ರೆ ಈ ಭೂಮಿಗೆ ಶೋಭೆ ಹೇಗಾಗ್ತದೆ ಸ್ವಾಮಿ? ಆ ಪಾದ ಚಿಹ್ನೆಗಳು ಮೂಡುತ್ತದ? ಮೂಡೋದಿಲ್ಲ. ಅದರಿಂದ ನೀನು ಇರಬೇಕು ನಮ್ಮ ಜೊತೆಗೆ ಹಾಗೆ ಅಂತ. ಇಮೇ ಜನಪದ ಸ್ವೃದ್ಧಾಃ ಸುಪಕೌಷಧಿ ವೀರುದಃ ವನಾದ್ರಿ ನದ್ಯುದನ್ವಂತಃ ಏಧಂತೆ ತವ ವೀಕ್ಷಿತಾಃ ನ ಕೇವಲಂ ಅಸ್ಮನ್ ನಗರ್ಯಾಃ ತತ್ ಸನ್ನಿಧಾನೇನ ಶೋಭಾ ಕಿಂತು ಜನಪದಾನಾಂ ಚ. ಏನೋ ನಗರದಲ್ಲಿ ಇರುವವರು, ಗ್ರಾಮದಲ್ಲಿ ಅರಮನೆ ಹತ್ರ ಇರುವವರು ಮಾತ್ರ ಶೋಭಿಸ್ತಾರೆ ಅಂತ ತಿಳಿಬೇಡ ಕೃಷ್ಣ. ಜನಪದರು, ಸಾಮಾನ್ಯ ಜನರು, ಬೇರೆ ಹಳ್ಳಿಯಲ್ಲಿ ಎಲ್ಲೆಲ್ಲೋ ವಾಸ ಮಾಡುವ ಜನರಿಗೂ ಕೂಡ ನೀನ್ ಇಲ್ಲಿದ್ರೆ ಶೋಭೆ ಅಂತ ಹೇಳ್ತಾ ಇದ್ದಾರೆ. ಸುಷ್ಟು ವೃದ್ಧಾ ಸಮೃದ್ಧಾಃ ವನಾದ್ರಿ ನದೀಶು ಉದಕವಂತಹ ಸಂತಹ. ವನದಲ್ಲಿ ಮರಗಿಡಗಳು ಚೆನ್ನಾಗಿ ಬೆಳೀತದೆ. ಮಲೆಯಲ್ಲಿ, ಪರ್ವತದಲ್ಲೂ ಕೂಡ ಗಿಡಗಳು ಚೆನ್ನಾಗಿ ಬೆಳೀತದೆ. ನದಿಗಳಲ್ಲಿ ನೀರು ಚೆನ್ನಾಗಿ ಹರಿಯುತ್ತವೆ. ಇದೆಲ್ಲವೂ ಯಾವುದಕ್ಕೆ ಕಾರಣ? ನಿನ್ನ ಒಂದು ಸನ್ನಿಧಾನದಿಂದ. ಯಸ್ಮಾತ್ ಏಧಂತೆ, ಇದೆಲ್ಲವೂ ಬೆಳೆಯೋದು, ಅಭಿವೃದ್ಧಿಗೆ ಬರೋದು ನಿನ್ನ ಒಂದು ಸಾನ್ನಿಧ್ಯದಿಂದ. ತಸ್ಮಾತ್ ಅಸ್ಮತ್ಯಾಗ ಅನುಚಿತ. ಅದರಿಂದ ನಮ್ಮನ್ನ ತ್ಯಾಗ ಮಾಡೋದು ಉಚಿತ ಅಲ್ಲ. ಅದರಿಂದ ನೀನ್ ಇಲ್ಲೇ ಇರು ಅಂತ ಪ್ರಾರ್ಥನೆ. ಅಥ ವಿಶ್ವೇಶ ವಿಶ್ವಾತ್ಮನ್ ವಿಶ್ವಮೂರ್ತೆ ಸ್ವಕೇಶು ಮೇ ಸ್ನೇಹ ಪಾಶಮಿಮಂ ಛಿಂದಿ ಧ್ರುವಂ ಪಾಂಡುಷು ವೃಷ್ಣಿಷು. ಅಥ ವಿಶ್ವಾತ್ಮನ್, ಎಲ್ಲ ಕಡೆ ವ್ಯಾಪ್ತನಾದ ಸ್ವಾಮಿ. ವಿಶ್ವಮೂರ್ತಿ, ವಿಶ್ವದ ಎಲ್ಲ ಕಡೆ ವ್ಯಾಪ್ತನಾಗಿರುವ ನೀನು. ಸ್ವಕೇಶು ಇತ್ಯುಕ್ತಂ ವಿವೃಣೋತಿ ಪಾಂಡವೇಶು ವೃಷ್ಣಿಷು ಇತಿ. ಸ್ವಾಮಿ, ನನ್ನಲ್ಲಿ ಒಂದು ಪ್ರಾರ್ಥನೆ. ಈ ಪಾಂಡವರಲ್ಲಿ ಮತ್ತು ಯಾದವರಲ್ಲಿ ಅದೇ ನನಗೆ ಒಂದು ವಿಶೇಷವಾದ ಒಂದು ಸ್ನೇಹ ಪಾಶ ಇದೆ. ಆ ಸ್ನೇಹ ಪಾಶವನ್ನ ನೀನು ಕತ್ತರಿಸು. ಹಾಗೆ ಹೇಗಿದೆ ನೋಡಿ ಪ್ರಾರ್ಥನೆ. ತನ್ನ ಮಕ್ಕಳಲ್ಲಿ, ಸಾಮಾನ್ಯ ತಾಯಂದಿರಿಗೆ ಮಕ್ಕಳಲ್ಲಿ ಒಂದು ಮಮತೆ ಇರುತ್ತದೆ. ಸ್ನೇಹ ಪಾಶ ಇದ್ದೇ ಇರುತ್ತದೆ. ಆ ಸ್ನೇಹ ಪಾಶವನ್ನ ಕತ್ತರಿಸು. ಇವರು ನನ್ನ ಮಕ್ಕಳು ಎನ್ನುವ ಭ್ರಾಂತಿಯನ್ನ ನನಗೆ ಕೊಡಬೇಡ. ಯಾಕೆ? ದೊಡ್ಡ ದೊಡ್ಡ ದೇವತೆಗಳು ಬಂದ್ಬಿಟ್ಟಿದ್ದಾರೆ. ವಾಯುದೇವರು ಏನು, ಇಂದ್ರ ದೇವರು ಏನು, ಯಮದೇವರು ಏನು, ಮಹನೀಯರವರಲ್ಲ. ಕುಂತಿ ತಾರತಮ್ಯದಲ್ಲಿ ಅವರಿಗಿಂತ ತುಂಬಾ ಕಡಿಮೆ. ಅದರಿಂದ ನನ್ನ ಮಕ್ಕಳಾಗಿ ಬಂದಿದ್ದಾರೆ. ಆದರೂ ನನ್ನ ಮಕ್ಕಳು ನನ್ನ ಮಕ್ಕಳು ಮಾತ್ರ ಎನ್ನುವ ಆ ಭ್ರಾಂತಿ, ಆ ಸ್ನೇಹ ಪಾಶವನ್ನ ನೀನು ತುಂಡರಿಸು. ಅದೇ ತರ ಯಾದವರು ಅಷ್ಟೇ. ಯಾದವರ ವಂಶ ಬಳಗರವರು. ಅಲ್ಲೂ ಕೂಡ ನನಗೆ ವಿಶೇಷವಾಗಿ ಸ್ನೇಹ ಪಾಶವನ್ನ ಕತ್ತರಿಸು. ಹಾಗೆ ಯಾಕೆಮ್ಮ? ಹರಿಭಕ್ತರಲ್ಲಿ, ಪಾಂಡವರಲ್ಲಿ ಸ್ನೇಹ ಪಾಶವನ್ನ ಕೇಳ್ತಾರೆ ಎಲ್ಲರೂ. ಪಾಂಡವರಲ್ಲಿ ಭಕ್ತಿ ಇರ್ಲಿ ಅಂತ ಕೇಳ್ತಾರೆ. ನೀನ್ ನೋಡ್ರೆ ಸ್ನೇಹ ಪಾಶವನ್ನ ಕತ್ತರಿಸು ಹಾಗೆ ಅಂತೆಲ್ಲ ಹೇಳಿದ್ರೆ, ಪುತ್ರ ಮಿತ್ರಾದಿ ನಿಮಿತ್ತಂ, ಅವರಲ್ಲಿ ಭಕ್ತಿ ಇರಲಿ. ದೊಡ್ಡವರು, ನಮಗಿಂತ ದೊಡ್ಡವರು, ಆ ಭಕ್ತಿ ಇರಲಿ. ಆದ್ರೆ ನನ್ನ ಮಕ್ಕಳು ಅಂತ ಏನ್ ನನಗೆ, ನನ್ನವರು, ನನ್ನ ಮಕ್ಕಳು, ನಮ್ಮ ಗೆಳೆಯರು ಹಾಗೆ ಅಂತ ಏನು ಒಂದು ಮಮತೆ ಇದೆ, ಅದನ್ನ ಕಟ್ ಮಾಡು. ಅವರಲ್ಲಿ ದೊಡ್ಡವರು, ಅವರಲ್ಲಿ ಭಕ್ತಿ ಇರಲಿ, ಅವರಿಗೆ ನಮಸ್ಕಾರ ಮಾಡಬೇಕು, ಆ ಭಕ್ತಿ ಇರಲಿ, ಗೌರವ ಇರಬೇಕು. ಆದರೆ ಆ ನನ್ನವರು ಅಂತ ಒಂದು ಸ್ನೇಹ ಪಾಶ ಇದು ನೋಡಿ, ಅದನ್ನ ಕತ್ತರಿಸು ಕೃಷ್ಣ ಹಾಗೆ ಅಂತ ಅಷ್ಟ ಅಭಿಪ್ರಾಯ ನೋಡಿ. ಕುಂತಿದೇವಿ ನಮ್ಮ ಕಳಿಸಿಕೊಡುವ ಪಾಠ. ಏನೇ ಇರಲಿ, ನಮ್ಮವರು ಹಾಗೆಂಬ ಒಂದು ಅಟ್ಯಾಚ್ಮೆಂಟ್ ಅನ್ನು ನಾವು ಬಿಡಬೇಕು. ಏನಿರ್ಬೇಕು ಮತ್ತೆ? ಎಲ್ಲ ವೈಷ್ಣವರು ಒಟ್ಟು ಕುಟುಂಬ, ವಸುಧೈವ ಕುಟುಂಬಕಂ ಅಂತ ಹೇಳ್ತಾರೆ. ಎಲ್ಲ ವೈಷ್ಣವರು ಒಂದೇ, ಎಲ್ಲ ವೈಷ್ಣವರು ಒಂದೇ. ಅದರಿಂದ ಈ ರೀತಿಯಾದ ಒಂದು ನನ್ನವರು, ನಂದು, ಆ ಒಂದು ಸ್ನೇಹ ಪಾಶವನ್ನ ನೀನು ಕತ್ತರಿಸು ಹಾಗೆ ಅಂತ ಪ್ರಾರ್ಥನೆ. ತ್ವಯಿ ಮೇ ಅನನ್ಯ ವಿಷಯ ಮತಿರ್ ಮಧುಪದೇ ಸಕೃತ್ ರತಿಂ ಉದ್ವಹತಾದದ್ಧಾ ಗಂಗೆ ಭೋಗಮುದನ್ವತಿ. ವಿಷಯ ಸ್ನೇಹ ಛೇದನಾನಂತರಂ ಮಮ ತ್ವಯ್ಯೇವ ಸ್ನೇಹ ಪ್ರವಾಹ ಸ್ಥಿತಿ ಪ್ರಾಪ್ತಿ. ಆಯ್ತು, ವಿಷಯದಲ್ಲಿ ಅಂದರೆ ಪಾಂಡವರಲ್ಲಿ, ಯಾದವರಲ್ಲಿ ನನ್ನವರು ಎನ್ನುವ ಪ್ರಾರ್ಥನೆ, ನನ್ನವರು ಎನ್ನುವ ಸ್ನೇಹ ತುಂಡಾದರೆ ಮನಸ್ಸು ಏನಾಗ್ತದೆ? ಇನ್ನಲ್ಲೇ ಬರುತ್ತದೆ. ಅದರಿಂದ ನಾನು ಅದನ್ನು ಕಟ್ ಮಾಡು ಅಂತ ಹೇಳ್ತೇನೆ. ಹೇ ಮಧುನಾಮಕ ಯಾದವ ವಿಶೇಷಣ ಪತೆ, ಮಧುಪತೆ ಅಂತ ಇದೆ. ಮಧುನಾಮಕ ಒಂದು ಯಾದವ, ಮಧು ಅಂತ ಒಂದು ಯಾದವ, ಅವರಿಗೆ ಪತಿಯಾದವ ಅಂತ ಕೃಷ್ಣ. ತ್ವಯಿ ಸ್ನೇಹಂ ಉದ್ವಹ, ಉತ್ಕೃಷ್ಟಯ
ಉತ್ಕೃಷ್ಟತೆಯ ಪ್ರಾಪ್ನುಯ, ನಿನ್ನಲ್ಲಿ ಸ್ನೇಹವನ್ನ ಉತ್ಕೃಷ್ಟವಾಗಿ ಇತೋಪಿ ಅತಿಶಯವಾಗಿ ನಿನ್ನಲ್ಲಿ ಭಕ್ತಿ ಬೆಳೆಯಲಿ ಹಾಗೆ ಅಂತ. ಹೇಗೆ ಸಮುದ್ರದಲ್ಲಿ ನದಿ ಉಕ್ಕಿ ಹರಿತದ ನೋಡಿ ಪರ್ವಕಾಲ ಬಂದಾಗ, ಅದೇ ರೀತಿಯಾಗಿ ನಿನ್ನಲ್ಲಿ ಭಕ್ತಿ ಇನ್ನೂ ಹೆಚ್ಚಾಗಲಿ ಅಂತ ಹೇಳ್ತಾರೆ. ಶ್ರೀಕೃಷ್ಣ ಕೃಷ್ಣ ಸಖ ವೃಷ್ಣಿವೃಷ ಅವನಿದೃಗ್ ರಾಜನ್ಯ ವಂಶ ದಹನ ಅಮರಾಸುರ ಅಮರ ವಂದ್ಯ ವೀರ್ಯ. ಅಮರವಂದ್ಯ ವೀರ್ಯ ಗೋವಿಂದ ಗೋದ್ವಿಜ ಸುರಾರ್ತಿತ ಹರಾವತಾರ ಯೋಗೇಶ್ವರ ಅಖಿಲ ಗುರು ಭಗವನ್ ನಮಸ್ತೆ. ಈ ಒಂದು ಶ್ಲೋಕಕ್ಕೆ ಪರ್ಯಾಯ ಶ್ರೀಗಳು ಕಲಿಮಾರ ಶ್ರೀಗಳು ಸುಮಾರು 1 ವರ್ಷ ಮೇಲೆ ವ್ಯಾಖ್ಯಾನ ಮಾಡಿದ್ದಾರೆ. ಈ ಒಂದು ಶ್ಲೋಕವನ್ನು ಇಟ್ಟುಕೊಂಡು ದಿವಸ ಪ್ರವಚನ 15 ನಿಮಿಷ ಪ್ರವಚನ ಮಾಡೋರು. ಈ ಒಂದು ಶ್ಲೋಕ ಇಟ್ಟುಕೊಂಡು ಸುಮಾರು 1 ವರ್ಷ ಮೇಲೆ ಈ ಒಂದು ಶ್ಲೋಕಕ್ಕೆ ಈ ಕುಂತಿ ಪ್ರಾರ್ಥನೆಯನ್ನೇ ಅವ್ರು ತೆಗೆದುಕೊಂಡದ್ದು. ಈ ಏನ್ ಸ್ತೋತ್ರ ನಾವು ಓದ್ತಾ ಇದ್ದೀವಿ ಈ ಅಧ್ಯಾಯವೇ ತೆಗೆದುಕೊಂಡದ್ದು. ಎಲ್ಲ ಶ್ಲೋಕ ಮುಗಿಸ್ಬಿಟ್ಟು ಈ ಒಂದು ಶ್ಲೋಕ 2 ವರ್ಷ ಹೇಳಿದ್ದಾರೆ ಅಂದ್ರೆ ಎಷ್ಟು ವಿಷಯ ಇರ್ಬೇಕು ನೋಡಿ. ಕುಂತಿ ದೇವಿಯ ಮನಸ್ಸಿನಲ್ಲಿ ವೇದವ್ಯಾಸರು ನಮಗೆ ಕೊಟ್ಟಿದ್ದಾರೆ. ಅದ್ಭುತ ಸ್ತೋತ್ರ ಇದು. ಶ್ರೀಕೃಷ್ಣ, ಕೃಷ್ಣ ಅಂದ್ರೆ ಎಲ್ಲರನ್ನು ತನ್ನ ಕಡೆ ಎಳೆಯುವವ ಶ್ರೀಕೃಷ್ಣ. ಕೃಷ್ಣ ಸಖ, ಇಲ್ಲಿ ಕೃಷ್ಣ ಅಂದ್ರೆ ಅರ್ಜುನ ಅಂತ ಅರ್ಥ. ಕೃಷ್ಣನ ಸಖ, ಅರ್ಜುನನ ಗೆಳೆಯನಾದ ಪರಮಾತ್ಮ. ವೃಷ್ಣಿ ವೃಷಾವನಿದೃಗ್ ರಾಜನ್ಯ ವಂಶ ದಹನ. ಭೂಮಿಯಲ್ಲಿ ಯಾರ್ಯಾರು ದುಷ್ಟರು ರಾಜರು ಅಂತ ಬಂದಿದ್ದಾರೆ, ಕಂಸ ಮುಂತಾದವರು, ಅವರೆಲ್ಲರನ್ನು ಕೂಡ ನೀನು ಸಂಹಾರ ಮಾಡಿದವ ನೀನು. ಅಮರವಂದ್ಯ ವೀರ್ಯ, ದೇವತೆಗಳು ಕೂಡ ನಿನ್ನ ಪರಾಕ್ರಮವನ್ನ ಸ್ತೋತ್ರ ಮಾಡ್ತಾರೆ. ಬ್ರಹ್ಮಾದಿ ಸಕಲ ದೇವತೆಗಳು ನಿನ್ನ ಪರಾಕ್ರಮವನ್ನ ಸ್ತೋತ್ರ ಮಾಡ್ತಾರೆ. ಅಂತಹ ಎತ್ತರದ ವ್ಯಕ್ತಿ ನೀನು. ಗೋವಿಂದ, ವಿಶೇಷವಾಗಿ ಗೋಪಾಲಕ ನೀನು. ಶಾಸ್ತ್ರ, ಗೋ ಶಬ್ದಕ್ಕೆ ಶಾಸ್ತ್ರ ಅಂತಾನು ಅರ್ಥ. ಶಾಸ್ತ್ರಗಳನ್ನ ಸಂರಕ್ಷಣೆ ಮಾಡುವವ, ಶಾಸ್ತ್ರದಲ್ಲಿ ಹೇಳಿರುವ ಧರ್ಮಗಳನ್ನ ರಕ್ಷಣೆ ಮಾಡತಕ್ಕವ ನೀನು ಗೋವಿಂದ. ಗೋದ್ವಿಜ ಸುರಾರ್ತಿ ಹರ ಅವತಾರ. ಗೋವಿಗೆ, ಗೋ ಅಂದ್ರೆ ಗೋವುಗಳು, ದ್ವಿಜ ಅಂದ್ರೆ ಬ್ರಾಹ್ಮಣರೇ ಮುಂತಾದವು. ಗೋಬ್ರಾಹ್ಮಣರಿಗೆ ಒಂದು ದುಃಖವನ್ನೆಲ್ಲ ಪರಿಹಾರ ಮಾಡುವವ ನೀನು. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯಚ ಅಂತ ಬರ್ತದೆ. ಆ ಗೋಬ್ರಾಹ್ಮಣರ ಹಿತವನ್ನ ಮಾಡುವವರು, ಅವರಿಗೆ ತೊಂದರೆ ಕೊಡುವವರನ್ನೆಲ್ಲ ಧ್ವಂಸ ಮಾಡತಕ್ಕವ ನೀನು. ಯೋಗೇಶ್ವರ, ಅದಕ್ಕೆ ಬೇಕಾಗಿರುವ ಉಪಾಯ ಎಲ್ಲವನ್ನು ಕೂಡ ಬಲ್ಲವ ನೀನು. ಅಖಿಲ ಗುರು, ಇಡೀ ಜಗತ್ತಿಗೆ ಗುರುಗಳಾಗಿ ಗುರುಸ್ಥಾನ ನಿಂದು. ಅಖಿಲ ಗುರು, ಆ ಆನೆಯು ಹೇಳಿತ್ತು ನೋಡಿ, ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಹಾಗೆ ಅಂತ ಗಜೇಂದ್ರ ಹೇಳಿತ್ತು. ದೇವಿಯು ಅದೇ ಉಪಾಸನೆ ಮಾಡ್ತಾರೆ. ವೈಷ್ಣವರೆಲ್ಲ ಒಂದೇ ರೀತಿಯಾದ ಉಪಾಸನೆ ಇರುತ್ತೆ, ಈ ವ್ಯತ್ಯಾಸನೇ ಇರೋದು. ಅದಕ್ಕೆ ವೈಷ್ಣವರು ಅಂದ್ರೆ ಒಂದು ಗುಂಪು ಅಂತ ಹೇಳೋದು, ಒಂದೇ ಕುಟುಂಬ ಅವರು. ಅಖಿಲ ಗುರು ಭಗವನ್ ನಮಸ್ತೆ ಅಂತ ನಿನಗೆ ನಮಸ್ಕಾರ ಹಾಗೆ. ಇನ್ನು ಸ್ತುತೋವಾಚ ಪ್ರಥಯೇತ್ತಂ ಕಲಪದೈಃ ಪರಿಗೀತಾಖಿಲೋದಯ ಮಂದಂ ಜಹಾಸ ವೈಕುಂಠೋ ಮೋಹಯನ್ ಯೋಗಮಾಯೆಯ ತಾಂಬಾಡಮಿತ್ಯುಪಾಮಂತ್ರ್ಯ ಪ್ರವಿಶ್ಯ ಗಜಸಾತ್ವಯಂ ಶ್ರಿಯಶ್ಚ ಸ್ವಪುರಂ ಯಾಸ್ಯನ್ ಪ್ರೇಮ್ಣಾ ರಾಜ್ಞಾ ನಿವಾರಿತಃ. ಈ ರೀತಿಯಾಗಿ ಕುಂತಿದೇವಿ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಮಂದಂ ಜಹಾಸ, ಮೆತ್ತಗೆ ಮಂದಹಾಸವನ್ನ ಬೀರಿದಾನ. ಕುಂತಿದೇವಿಗೆ ಬಂದಿರುವ ಭಕ್ತಿ, ಹೆಚ್ಚಾದ ಜ್ಞಾನ, ಹೆಚ್ಚಾದ ಭಕ್ತಿ, ಹೆಚ್ಚಾದ ವೈರಾಗ್ಯ ಎಲ್ಲವನ್ನು ಪರಮಾತ್ಮ ಕೊಟ್ಟ ಪ್ರಸಾದ. ಅದನ್ನ ಪರಮಾತ್ಮನೇ ಕೊಟ್ಟದ್ದು. ಅದನ್ನ ನೋಡಿ ಮಂದಹಾಸವನ್ನ ಮಾಡಿ ಯೋಗಮಾಯೆಯ ಮೋಹಯನ್, ಮತ್ತೆ ಅವಳಿಗೆ ಮೋಹ ಬರುವಂತೆ, ಕುಂತಿದೇವಿಗೆ ಮೋಹ ಬರುವಂತೆ ಮಾಡಿದ, ಸ್ವರೂಪ ಶಕ್ತಿಯಿಂದ ಮೋಹ ಬರುವಂತೆ ಮಾಡಿದ ಹೇಳಿ ತಾಂಬಾಡಂ ಇತ್ಯುಪಮಂತ್ರ್ಯ ಆಯ್ತು ಅಂತ ಹೇಳಿ ಕುಂತಿದೇವಿಗೆ ಅನುಗ್ರಹ ಮಾಡಿ ಹಸ್ತಿನಾಪುರಕ್ಕೆ ಪ್ರವೇಶ ಮಾಡ್ತಾನೆ. ಸ್ತ್ರೀಯಶ್ಚ ಸ್ವಪುರಂ ಯಾಸ್ಯನ್, ಸ್ತ್ರೀಯರು ಕೂಡ ಸ್ವಪುರಂ ಯಾಸ್ಯನ್ ಪ್ರೇಮ್ನಾರಾಜ್ಞ ನಿವಾರಿತಃ. ಯುಧಿಷ್ಠಿರ ಮುಂತಾದವ್ರೆಲ್ಲ ಕೂಡ ಬಂದು ನಿಲ್ಲಿಸ್ತಾರೆ. ಕೃಷ್ಣ ನೀನು ಹೋಗಬೇಡ, ನೀನು ಇಲ್ಲೇ ಇರು, ದ್ವಾರಕಾ ಪಟ್ಟಣದಕ್ಕೆ ನೀನು ಹೋಗಬೇಡ, ನೀನು ಇಲ್ಲೇ ಇರು, ಹಸ್ತಿನಾವತಿಯಲ್ಲೇ ಇರು ಹಾಗೆ ಅಂತ ಯುಧಿಷ್ಠಿರನು ಕೂಡ ಪ್ರಾರ್ಥನೆ ಮಾಡ್ತಾನೆ. ಆಯ್ತು ಅಂತ ಪರಮಾತ್ಮ ಅಲ್ಲಿಗೆ ಇರ್ತಾನೆ. ನೋಡಿ, ಕೃಷ್ಣನನ್ನ ಬಿಡ್ಲಿಕ್ಕಾಗ್ತದ? ಇದು ವಿಚಾರ ಮಾಡ್ಬೇಕು. ಮನಸ್ಸಿಂದ ಕೃಷ್ಣನನ್ನ ಎಂದಿಗೂ ಬಿಡಬಾರ್ದು. ನೋಡಿ, ಕುಂತಿದೇವಿ ಆಗಲಿ, ಯುಧಿಷ್ಠಿರ ಆಗಲಿ, ಭೀಮಸೇನ ದೇವರಂತೂ ಕೇಳೋದೇ ಬೇಡ. ಸದಾ ಕೃಷ್ಣನಲ್ಲೇ ಮನಸ್ಸಲ್ಲಿ ಇಟ್ಟಿರ್ತಾರೆ. ಆ ರೀತಿಯಾದ ಒಂದು ಭಾವನೆ ನಮ್ಮಲ್ಲೂ ಮೂಡಬೇಕು. ನಮಗೂ ಕೊಡ್ಲಿ ಆ ದೇವತೆಗಳು. ಕುಂತಿ ಮುಂತಾದ ಉತ್ತಮ ಸ್ತ್ರೀಯರು ಅವರೆಲ್ಲ.
ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ. ಇದು ಶ್ರೀಮದ್ಭಾಗವತೆ ಪ್ರಥಮಸ್ಕಂದೆ ಅಷ್ಟಮೋಧ್ಯಾಯ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.